A1 ಪವಿತ್ರ ಗೌಡ ಜೈಲು ಪಾಲು, A3 ಪವನ್ಗೂ ಕೂಡ ಜೈಲು, A4 ರಾಘವೇಂದ್ರ, A5 ನಂದೀಶ್, A6 ಜಗದೀಶ್ ಇವರೆಲ್ಲರೂ ಕೂಡ ಜೈಲು ಪಾಲಾಗಿದ್ದಾರೆ. A7 ಅನುಕುಮಾರ್, A8 ರವಿಶಂಕರ್ ಇವರು ಕೂಡ ಜೈಲು ಪಾಲಾಗಿದ್ದಾರೆ. ಇನ್ನು A1 ಪವಿತ್ರ ಗೌಡ, A3 ಪವನ್ ಇಬ್ರು ಕೂಡ ಈಗ ಜೈಲು ಪಾಲಾಗಿದ್ದಾರೆ. A2 ಆಗಿರುವಂತದ್ದು ದರ್ಶನ್, ಇನ್ನು ಕೂಡ ವಿಚಾರಣೆ ಇದೆ, ನೋಡಬೇಕು ದರ್ಶನ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗುತ್ತಾ ಹೇಗೆ ಅನ್ನುವಂಥದ್ದು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಈ 6 ಜನರನ್ನ ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ A1 ಪವಿತ್ರ ಗೌಡ, A3 ಪವನ್ ಇವರೆಲ್ಲರನ್ನು ಕೂಡ ಈಗ ಜುಡಿಷಿಯಲ್ ಕಸ್ಟಡಿಗೆ ನೀಡಲಾಗಿದೆ. A4 ರಾಘವೇಂದ್ರ, A5 ನಂದೀಶ್, A6 ಜಗದೀಶ್ ಇವರಿಷ್ಟು ಜನರನ್ನು ಕೂಡ ಈಗ ಜೈಲಿಗೆ ಕಳಿಸಲಾಗುತ್ತೆ. A7 ಅನುಕುಮಾರ್, A8 ರವಿಶಂಕರ್ ಒಟ್ಟು 7 ಜನ. ಈ 7 ಜನರನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನು ಉಳಿದ 6 ಜನರನ್ನ ಈಗ ಪೊಲೀಸ್ ಕಸ್ಟಡಿಗೆ ನೀಡ್ತಾರಾ ಅಥವಾ ಏನಾಗತ್ತೆ ಅನ್ನುವಂಥದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಒಟ್ಟಿನಲ್ಲಿ 6 ಜನರಿಗೆ ಈಗ ರಿಮಾಂಡ್ ಅರ್ಜಿಯನ್ನ ಪೊಲೀಸರು ಕೂಡ ಸಲ್ಲಿಸಿದ್ದಾರೆ. ಎಸ್ ಕಿರಣ್, ನಾವು ಮಾತಾಡ್ತಾ ಇದ್ದೀವಿ, ಅದ್ರ ಮಧ್ಯದಲ್ಲಿ ಈಗ ಒಂದು ಅಪ್ಡೇಟ್ ಅನ್ನ ಬಹುಶಃ ನೀವು ಕೂಡ ಕೇಳಿಸ್ಕೊಂಡ್ರಿ ಅನ್ಸುತ್ತೆ. ಇನ್ನು 7 ಜನರನ್ನ ಜೈಸಿಗೆ ಒಪ್ಪಿಸಲಾಗಿದೆ, ಈಗ ಜೈಲು ಪಾಲಾಗಿದ್ದಾರೆ. ಇನ್ನು 6 ಜನರದು ಇವತ್ತೇನಾಗತ್ತೆ ಅನ್ನುವಂಥದ್ದು ಕುತೂಹಲಕರ. ಬಟ್ ರಿಮಾಂಡ್ ಅರ್ಜಿಯಲ್ಲಿ ಪೊಲೀಸರು ಕೇಳ್ತಾ ಇರುವಂಥದ್ದು ಏನು ಕಿರಣ್, ಈ 6 ಜನ ಇನ್ನಷ್ಟು ದಿನಗಳ ಕಾಲ ನಮಗೆ ವಿಚಾರಣೆಗೆ ಬೇಕು, ದರ್ಶನ್ ಬೇಕು ಅನ್ನುವಂಥದ್ದು ಯಾವ ಗ್ರೌಂಡ್ಸ್ ಮೇಲೆ ಕೇಳ್ತಾ ಇದ್ದಾರೆ ಈಗ ಪೊಲೀಸರು ಅನ್ನುವಂಥದ್ದು ಏನಾದ್ರು ಗೊತ್ತಾಗಿದೆಯಾ? ರೇಮಾ, ನಾನು ಈಗಾಗಲೇ ಹೇಳ್ದಂಗೆ ಒಟ್ಟು 13 ಜನದಲ್ಲಿ 6 ಜನಗೆ ನಮಗೆ ಬೇಕು, ದರ್ಶನ್ ಸೇರಿದಂತೆ 6 ಜನ ನಮ್ಮ ಮತ್ತೆ ಕಸ್ಟಡಿಗೆ ಬೇಕು. ಕೆಲವೊಂದಷ್ಟು ವಿಚಾರಗಳಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲ ಎವಿಡೆನ್ಸ್ಗಳು ಕೂಡ ಇನ್ನೊಂದಷ್ಟು ಮಾಡಬೇಕು, ಮುಖಾಮುಖಿ ನಾವು ವಿಚಾರಣೆ ಮಾಡಬೇಕಾಗುತ್ತೆ. ಇನ್ನೂ ಈ ಪ್ರಕರಣದಲ್ಲಿ ಇನ್ನೂ ಒಂದಷ್ಟು ಮಾಹಿತಿಗಳು ನಮಗೆ ಅವರಿಂದ ಸಿಗಬೇಕಾಗಿದೆ ಅನ್ನೋ ವಿಚಾರವಾಗಿ ಈಗ ಅಪ್ಲಿಕೇಶನಲ್ಲಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ತನಿಖಾಧಿಕಾರಿಗಳು. ಈಗ ನ್ಯಾಯಾಧೀಶರು ಅದನ್ನು ಗ್ರೌಂಡ್ಸನ್ನು ನೋಡ್ತಾರೆ, ಇದಕ್ಕೆ ಮತ್ತೆ ಕೊಡ್ಬೋದು ಅಥವಾ ಇಲ್ಲ ಇಷ್ಟಕ್ಕೆ ಸಾಕು ನೀವು 10 ದಿನ ಅಂತಾನೆ ಏನು ಅದ್ರ ಮೇಲೆ ಮೆರಿಟ್ ಮೇಲೆ ನೋಡ್ಕೊಂಡು ಡಿಸೈಡ್ ಮಾಡ್ತಾರೆ. ಇದು ಒಂದು ಕಡೆ. ಇನ್ನು ಉಳಿದಿದ್ದಂತೆ ನಾನು ಹೇಳ್ದಂಗೆ 13 ಜನದಲ್ಲಿ ಇನ್ನು 7 ಜನ ಅವ್ರಿಗೆ ಅಂದರೆ ಪ್ರೊಸೀಜರ್ ಪ್ರಕಾರ ಅಂದರೆ ಅವ್ರಿಗೆ ಜೇಸಿ ಆಗುತ್ತೆ, ಅಂದರೆ ಜುಡಿಷಿಯಲ್ ಕಸ್ಟಡಿ ಆಗುತ್ತೆ, ಅವರು ಪರಪ್ಪನಗರ ಜೈಲಿಗೆ ಹೋಗ್ಬೇಕಾಗುತ್ತೆ. ನಂತರ ಅಲ್ಲಿ ಹೋದ್ಮೇಲೆ ಅವರು ಬೇಲ್ ಅಪ್ಲಿಕೇಶನ್ಸ್ ಮುಂದಿನ ಹಂತದ ಅವರು ಮಾಡ್ಕೋತಾರೆ, ಅವರ ಪರ ವಕೀಲರು ಮಾಡ್ಕೋತಾರೆ. ಈಗ ದರ್ಶನ್ ಮತ್ತೆ ಉಳಿದಂತೆ 6 ಜನಕ್ಕೆ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ ಬಹುಶಃ 4 ದಿನ ಕೇಳ್ಕೊಂಡಿದ್ದಾರೆ, ಯಾಕೆಂದ್ರೆ ಇರೋದೇ 4 ದಿನ ಇನ್ನು ಈ ಒಂದು ಪ್ರಕರಣದಲ್ಲಿ. ಹಾಗಾಗಿ ಬಹುಶಃ 2 ದಿನನೋ 3 ದಿನನೋ ಮತ್ತೆ ಅವ್ರಿಗೆ ಕಸ್ಟಡಿಗೆ ಮತ್ತೆ ಕೊಡುವಂಥ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಆದರೆ ಏನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಏನು ಅಪ್ಲಿಕೇಶನ್ ಏನೇನು ಮೆನ್ಷನ್ ಮಾಡಿದ್ದಾರೆ, ಯಾವ್ಯಾವ ಇದಕ್ಕೆ ಬೇಕು ಅಂದರೆ ಇನ್ನೂ ಏನಾರ ಮತ್ತೆ ಮಾಜರ್ ಅವಶ್ಯಕತೆ ಇದೆಯೋ ಅಥವಾ ಇನ್ನೂ ಏನಾರ ರಿಕವರಿ ಇದೆಯೋ ಮಾಡಬೇಕಾಗಿದೆಯೋ ಅಥವಾ ಇನ್ನೂ ಅದಕ್ಕೆ ವಿಚಾರಣೆಯಲ್ಲಿ ಇನ್ನೇನು ಹೊಸ ವಿಚಾರ ಏನಾರ ಬಂದಿದೆ. ಯಾಕೆಂದರೆ ಇವರು ಸಾಕಷ್ಟು ದಿನಗಳಿಂದ ಕಳೆದ 10 ದಿನಗಳಿಂದ ಕೆಲವೊಂದು ವಿಚಾರಗಳನ್ನ ಎಲ್ಲೂ ಕೂಡ ಹೇಳೋಕೆ ಹೋಗಲ್ಲ, ಡಿಸ್ಕ್ಲೋಸ್ ಮಾಡಿಲ್ಲ. ಯಾಕೆಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಎವಿಡೆನ್ಸ್ ಬೇಕಾಗಿರೋದ್ರಿಂದ ಇನ್ನು ಈ ಸಂದರ್ಭದಲ್ಲಿ ಅವ್ರನ್ನ ಕಸ್ಟಡಿಗೆ ತಗೊಂಡು ಆ ಸಂಬಂಧಪಟ್ಟಂಗೆ ವಿಚಾರಣೆ ಮಾಡಬೇಕು. ಯಾಕೆಂದ್ರೆ ಆ ಶೆಡ್ಡಲ್ಲಿ ಈಗಾಗಲೇ ನಿನ್ನೆ DNA ಟೆಸ್ಟ್ ಅನ್ನ ಕೆಲವರು ಮಾಡಿದ್ದಾರೆ. ಮುಖ್ಯವಾಗಿ ಆ ಒಂದು ಶೆಡ್ ಅಲ್ಲಿ ಸಾಕಷ್ಟು ಎವಿಡೆನ್ಸ್ಗಳು ಫೋರೆನ್ಸಿಕ್ ಲ್ಯಾಬ್ಗೆ ಸಿಕ್ಕಿದೆ. ಅಂದ್ರೆ ಬರೀ ರೇಣುಕಾ ಸ್ವಾಮಿದು ಒಂದೇ ಅಲ್ಲ, ಅಲ್ಲಿ ಸಾಕಷ್ಟು ಕೂದಲುಗಳಿರ್ಬೋದು, ಅಲ್ಲಿ ಬೇರೆ ಬೇರೆ ಸೈಂಟಿಫಿಕ್ ಎವಿಡೆನ್ಸ್ ಸಿಕ್ಕಿದೆ. ಅದನ್ನು ಕೂಡ ಕಂಪೇರ್ ಮಾಡಬೇಕು. ಅಥವಾ ಇನ್ನೂ ಇದೇ ತರ ರೇಣುಕಾ ಸ್ವಾಮಿ ತರ ಮತ್ತೆ ಇನ್ನೊಷ್ಟು ಜನಕ್ಕೆ ಏನಾದ್ರು ಈ ರೀತಿ ಮಾಡಿದಾರೋ, ಹೊಡೆದಿದಾರೋ, ಬಡ್ದಿದಾರೋ ಅದನ್ನು ಕೂಡ ನೋಡಬೇಕು. ಅಲ್ಲಿ ಇದ್ದಂಥ ರಕ್ತ ಕಲೆಗಳು ಕೂಡ ಬೇರೆ ಬೇರೆಯವ್ರದ್ದು ಇದೆ, ಅದನ್ನು ಕೂಡ ಮ್ಯಾಚ್ ಮಾಡಬೇಕಾಗುತ್ತೆ. ಇವೆಲ್ಲವೂ ಕೂಡ ಸಾಕಷ್ಟು ಒಂದಷ್ಟು ಇದೆ. ಹಾಗಾಗಿ ತನಿಖೆಯ ಒಂದು ಭಾಗ ಆಗಿರೋದ್ರಿಂದ ಎಲ್ಲ ಆರೋಪಿಗಳನ್ನ ಪ್ರಶ್ನಿಸಿ ವಿವರವನ್ನ ಬರೆಸಿದ್ದಾರೆ ಈಗ ಜಡ್ಜ್. ರಿಮಾಂಡ್ ಅರ್ಜಿ ಪ್ರತಿ ತಲುಪಿಲ್ಲ ಅಂತ ಹೇಳಿ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ರಿಮಾಂಡ್ ಅರ್ಜಿ ಇವರೇನೋ ಹಾಕಿದ್ದಾರೆ, ಬಟ್ ನಮಗೆ ಅದರ ಪ್ರತಿ ಸಿಕ್ಕಿಲ್ಲ ಅಂತ ಹೇಳಿ ಕೋರ್ಟ್ಗೆ ನೀಡಿರುವ ಪ್ರತಿಯನ್ನ ನಮಗೂ ಕೂಡ ಕೊಡಬೇಕು, ಸೊ ಇದು ಪ್ರೊಸೀಜರ್, ಬಟ್ ನಮಗೆ ಸಿಕ್ಕಿಲ್ಲ, ಪೊಲೀಸರಿಗೆ ಈ ಬಗ್ಗೆ ನಿರ್ದೇಶನ ಕೊಡಿ ಅಂತ ಹೇಳಿ ಮನವಿ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಈಗ ಎಸ್ ಕಿರಣ್, ನಾವು ಮಾತಾಡ್ತಾ ಇದ್ವಿ, ನೀವು ಹೇಳ್ತಾ ಇದ್ರಿ ಈಗ ರಿಮಾಂಡ್ ಅರ್ಜಿ ಬಗ್ಗೆ. ಈಗಷ್ಟೇ ವಕೀಲರು ಕೂಡ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂಥದ್ದು, ನಮಗೆ ರಿಮಾಂಡ್ ಅರ್ಜಿಯೇ ಸಿಕ್ಕಿಲ್ಲ, ಸೊ ಹಾಗಾಗಿ ಅದ್ರ ಬಗ್ಗೆ ಅವ್ರಿಗೆ ಹೇಳಿ ಡೈರೆಕ್ಷನ್ ಕೊಡಿ ಅನ್ನುವಂಥದ್ದು. ಸೊ ಎಲ್ಲೊಂದು ಕಡೆ ಅಟ್ಲೀಸ್ಟ್ ಈ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸ್ಕೊಂಡು ಜೇಸಿಗಾದ್ರೂ ಹೋದ್ರೆ ಅಲ್ಲಿಂದ ನಮಗೆ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅನ್ನುವಂಥದ್ದು ಇವರ ಲೆಕ್ಕಾಚಾರ ಇರ್ಬೋದು. ಬಟ್ ಜೇಸಿ ಕೊಟ್ಟರು ಕೂಡ ಪೊಲೀಸರು ಮತ್ತೆ ಬಾಡಿ ವಾರೆಂಟ್ ಪಡೆದು ವಿಚಾರಣೆಗೆ ಒಳಪಡಿಸುವಂತ ಒಂದು ಸಾಧ್ಯತೆಗಳಿದೆ. ನಾವೆಲ್ಲರೂ ನಿರಾಳರಾದ್ವಿ ಅನ್ನುವಂಥದ್ದು ಹೇಳೋದಕ್ಕೆ ಆಗೋದಿಲ್ಲ ಈ ಪ್ರಕರಣದಲ್ಲಿ ಈಗ ಕಿರಣ್. ಇಲ್ಲ, ಮತ್ತೆ ಇವರು ಇಲ್ಲಿಂದ ಜೇಸಿಗೆ ಹೋದ್ರೆ ಬಾಡಿ ವಾರೆಂಟ್ 14 ದಿನ ಆದ್ರೆ ಅಂದ್ರೆ ಆ ಕಸ್ಟಡಿ ಮುಗಿದ ಮೇಲೆ ಈ ಪ್ರಕರಣದಲ್ಲಿ ತೊಳಕಾದಿಲ್ಲ. ಬೇರೆ ಯಾವ್ದಾದ್ರು ಹೊಸ ಪ್ರಕರಣ ಆಯ್ತು ಅಂದ್ರೆ ಅವಾಗ ಬಾಡಿ ವಾರೆಂಟ್ ಅವ್ರನ್ನ ತಗೊಂಡು ಜೈಲಿಂದ ಕರ್ಕೊಂಡ್ಬಂದು ಇಂಟ್ರಾಗೇಷನ್ ಮಾಡ್ಬೋದು. ಈ ಪ್ರಕರಣದಲ್ಲಿ ಈಗಾಗಲೇ 10 ದಿನ ಕೊಟ್ಟಿದ್ದಾರೆ. ಇವತ್ತು ಮತ್ತೆ ಒಂದಷ್ಟು ಜನಕ್ಕೆ ಕೇಳಿದ್ದಾರೆ ಈ ತರದ್ ಮತ್ತೆ ಬೇಕು ಕಸ್ಟಡಿ ಅಂತ. ಇದ ನಂತರ ಅವರು, ಯಾಕೆಂದ್ರೆ ಇಲ್ಲಿ ಅಬ್ಜೆಕ್ಷನ್ಸ್ ಮಾಡ್ತಾ ಇರೋದು ಏನು ಅಂತಂದ್ರೆ ರಿಮೈಂಡ್ ಅರ್ಜಿ ಏನು ಮೆನ್ಷನ್ ಮಾಡಿದ್ದಾರೆ, ಏನಕ್ಕೋಸ್ಕರ ಮತ್ತೆ ಕಸ್ಟಡಿ ಬೇಕು ಅನ್ನೋ ವಿಚಾರವನ್ನ ಕೇಳ್ತಾ ಇದ್ದಾರೆ.
ಯಾಕೆಂದ್ರೆ ಅದು ಕೊಟ್ಟರೆ ಅದಕ್ಕೆ ಅವರು ಕೌಂಟರ್ ಆಗಿ ಅಲ್ಲೇ ವಾದವನ್ನು ಮಾಡೋಕ್ಕೆ ಪ್ರತಿವಾದ ಅವ್ರು ಮಾಡುವಂಥದ್ದು ಇಲ್ಲ ಇದಾಗಲೇ ಮಾಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂಗೆ ಅವಶ್ಯಕತೆ ಇಲ್ಲ, ಅವ್ರಿಗೆ ಮತ್ತೆ ಪೊಲೀಸ್ ಕಸ್ಟಡಿ ಅವಶ್ಯಕತೆ ಇಲ್ಲ, ನೀವು JC ಕೊಡಿ ಅಂತ ಅವರು ಬಹುಶಃ ಆ ಒಂದು ಅರ್ಜಿ ಏನಾದ್ರು ಸಿಕ್ಕಿದ್ರೆ ಅವ್ರಿಗೆ ಅಪ್ಲಿಕೇಶನ್ ಏನು ಮೆನ್ಷನ್ ಇದ್ರೆ ಅವರ ಒಂದು ವಾದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ರೀತಿಯಲ್ಲಿ ಈಗ ಕೇಳಿದ್ದಾರೆ ರೇಮಾನ್. ಓಕೆ ಕಿರಣ್, ಬಹುಶಃ ನೀವು ಆಗಲೇ ಆರಂಭದಲ್ಲೇ ಒಂದು ಮಾತು ಹೇಳಿದ್ರಿ, ಈ ಹಿಂದೆ ಎಲ್ಲೂ ಕೂಡ ಇಷ್ಟು ಪ್ರಮಾಣದಲ್ಲಿ ನಾವು ವಿಚಾರಣೆ ಆಗಿರುವಂಥದ್ದು 14 ದಿನಗಳ ಕಾಲ ನಮಗೆ ಬೇಕು ಅನ್ನುವಂಥದ್ದು ಆರೋಪಿಗಳನ್ನು ಕೇಳುವಂಥದ್ದು ಅಷ್ಟರ ಮಟ್ಟಿಗೆ ನೋಡಿರ್ಲಿಕ್ಕಿಲ್ಲ ಅಂತ ಹೇಳಿ. ಬಟ್ ಇದೊಂದು ರೇರೆಸ್ಟ್ ಆಫ್ ದ ರೇರ್ ಕೇಸ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿ. ಒಬ್ಬ ಸೆಲೆಬ್ರಿಟಿ, ಅದು ಕೂಡ ಈ ಮಟ್ಟಿಗೆ ಇಷ್ಟೊಂದು ಹಲ್ಲೆ ಆಗಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಅಂತ ಹೇಳಿದಾಗ ಸೊ ಪೊಲೀಸರು ಕೂಡ ಬಹುಶಃ ಏನು ಟೈಮ್ ಇದೆಯಲ್ಲ ಡ್ಯೂರೇಷನ್, ಅಟ್ಲೀಸ್ಟ್ 14 ದಿನಗಳ ಕಾಲ ನಮಗೆ ವಿಚಾರಣೆಗೆ ಅವಕಾಶ ಇದೆಯಲ್ಲ, ಅದೆಲ್ಲವನ್ನೂ ಕೂಡ ಬಳಸ್ಕೊಳ್ಳೋಣ, ಒಂದು ಕರೆಕ್ಟಾಗಿ ಸ್ಟ್ರಾಂಗ್ ಆಗಿ ಒಂದು ಕೇಸನ್ನು ಬಿಲ್ಡ್ ಮಾಡಬೇಕು, ಅದಕ್ಕೆ ತಕ್ಕನಾದಂಥ ಸಾಕ್ಷ್ಯಗಳನ್ನು ಕಲೆ ಹಾಕಬೇಕು ಅಂತಾನೆ ಪೊಲೀಸರು ಬಹುಶಃ ಕೂಡ ಮುಂದಾಗ್ತಾ ಇದ್ದಾರೆ ಅಂತೇಳಿ ಅನ್ಸುತ್ತೆ ಕಿರಣ್ ಇದನ್ನು ನೋಡ್ತಾ ಇದ್ರೆ. ಖಂಡಿತ ರೇಮ, ನಾನೆಲ್ಲ ಈಗಾಗಲೇ ಹೇಳ್ದಂಗೆ ಬಹುಶಃ ಉಗ್ರರಿಗೆ ಈ ಒಂದು ಪ್ರಕರಣದಲ್ಲಿ 14 ದಿನ ತಗೊಳ್ಳೋದು ಕಂಪ್ಲೀಟ್ ಯೂಸ್ ಮಾಡ್ಕೊಳ್ಳುವಂಥದ್ದು. ಆದರೆ ಅದು ಬಿಟ್ಟರೆ ಬೇರೆ ಬೇರೆ ಅಂದರೆ ಭಾಳಷ್ಟು ರೇರೆಸ್ಟ್ ಕೇಸ್ಗಳಲ್ಲಿ ಫುಲ್ ಕಂಪ್ಲೀಟ್ 14 ಡೇಸ್ ತೊಗೊಂಡು ಕಸ್ಟಡಿ ತೊಗೊಳ್ಳೋದು ಭಾಳ ಕಮ್ಮಿನೇ. ಆದರೆ ಈ ಪ್ರಕರಣದಲ್ಲಿ ತೊಗೊಂಡಿದ್ದಾರೆ, ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ, ಸಾಕಷ್ಟು ಎವಿಡೆನ್ಸನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಮಾಜರ್ ಕೂಡ ಮಾಡಿದ್ದಾರೆ ಸಾಕಷ್ಟು ಕಡೆ, ಚಿತ್ರದುರ್ಗ ಇರ್ಬೋದು, ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ನಾನಾ ಕಡೆ ಈ ಒಂದು ಮಾಜರನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ 118 ಎವಿಡೆನ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇನ್ನೂ ಇಷ್ಟೇ ಅಲ್ಲ, ಇನ್ನೂ ಕೂಡ ಮುಂದಕ್ಕೆ ಹೋಗುತ್ತೆ. ಯಾಕೆಂದರೆ ಇನ್ನು ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಬರಬೇಕು, ಜೊತೆಗೆ ಇನ್ನೂ ಬೇರೆ ಬೇರೆ ಟೆಕ್ನಿಕಲ್ ಎವಿಡೆನ್ಸ್ ಅಂದರೆ ಮೊಬೈಲ್ ಟವರ್ ಮ್ಯಾಪಿಂಗ್ಗಳಿಗಾಗಬೇಕು, ಯಾವ ಲೊಕೇಶನಲ್ಲಿದ್ದರು, ಯಾರ ಹತ್ರ ಮಾತಾಡಿರೋ, ವಾಟ್ಸಪ್ ಚಾಟ್ಸ್ ಇರ್ಬೋದು, ಅದನ್ನೆಲ್ಲವೂ ಕೂಡ ಮಾಡಬೇಕು. ಯಾಕೆಂದರೆ ಈಗಾಗಲೇ ಈ ಅಕ್ಯೂಸ್ಗಳಿಂದ 10 ಮೊಬೈಲ್ನ ರಿಕವರಿ ಮಾಡಿದ್ದಾರೆ. ಅಲ್ಲಿಂದ ಬರುವಂಥ ಡಾಟಾಗಳನ್ನ ಎಲ್ಲವೂ ಕೂಡ ಓದು ಪರಿಶೀಲನೆ ಮಾಡಬೇಕು, ಒಂದಕ್ಕೊಂದಕ್ಕೆ ಮ್ಯಾಚ್ ಮಾಡಬೇಕು. ಹೀಗಾಗಿ ಇನ್ನೂ ಕೂಡ ಪೊಲೀಸರ ಮೇಲೆ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಕಲೆಕ್ಟ್ ಮಾಡ್ಕೊಂಡು ಎವಿಡೆನ್ಸನ್ನು ಮತ್ತೆ ಕೋರ್ಟ್ ಟ್ರಯಲ್ ಟೈಮಲ್ಲೂ ಕೂಡ ಅದನ್ನೆಲ್ಲವೂ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಅಲ್ಲಿ ಮಾಡಬೇಕು. ಯಾಕೆಂದರೆ ಇಷ್ಟೆಲ್ಲ ಮಾಡಿ ಕೊನೆಗೆ ಟ್ರಯಲ್ ಟೈಮಲ್ಲಿ ತನಿಖಾಧಿಕಾರಿಗಳು ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಯಾಮಾರ್ಬಿಟ್ರೆ ಕೇಸು ಮತ್ತೆ ಉಲ್ಟಾ ಆಗಿಬಿಡುತ್ತೆ. ಯಾಕೆಂದರೆ ಅವ್ರಿಗೆ ಕನ್ವಿಕ್ಷನ್ ಕೊಡಿಸ್ಬೇಕು ಅಂತಂದರೆ ಕಂಪ್ಲೀಟಾಗಿ ತೊಗೊಂಡಿರುವಂಥ ಎವಿಡೆನ್ಸನ್ನು ಅದನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು, ಇನ್ ಟೈಮ್ ಮಾಡಬೇಕಾಗುತ್ತೆ. ಹಾಗಾಗಿ ಈ ಒಂದು ಸಂಬಂಧಪಟ್ಟಂತೆ ಆಮೇಲೆ ಜೊತೆಗೆ ಇನ್ನು SPP ಅಂತ ಏನು ಮಾಡ್ಕೊಂಡಿದ್ದಾರೆ ಅವ್ರಿಗೆ ಸೂಕ್ತ ಸಮಯದಲ್ಲಿ ಏನೇನು ಎವಿಡೆನ್ಸ್ ಮಾಡಿದ್ದಾರೆ ಏನೇನು ಅದನ್ನೆಲ್ಲವೂ ಕೂಡ ಕೊಡಬೇಕಾಗುತ್ತೆ. ಓಕೆ ಕಿರಣ್, ಮತ್ತೆ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಸೊ ಒಟ್ಟಿನಲ್ಲಿ ಈಗ ಸಿಕ್ಕಿರುವಂಥ ಒಂದು ಅಪ್ಡೇಟ್ಸ್ ಪ್ರಕಾರ ದರ್ಶನ್ ಸೇರಿದಂತೆ ಇನ್ನೂ ಒಂದಷ್ಟು 6 ಜನ ಆರೋಪಿಗಳನ್ನು ಮತ್ತೆ ಕಸ್ಟಡಿಗೆ ಕೊಡಿ ಅನ್ನುವಂಥದ್ರ ಬಗ್ಗೆ ರಿಮ್ಯಾಂಡ್ ಅರ್ಜಿಯನ್ನು ಪೊಲೀಸರು ಈಗ ಸಲ್ಲಿಸಿದ್ದಾರೆ. ಇನ್ನು ಉಳಿದಂತೆ ಇನ್ನು ಇತರೆ 7 ಜನ ಏನಿದ್ದಾರೆ ಅವರೆಲ್ಲರೂ ಕೂಡ ಜೈಲು ಪಾಲಾಗುವಂಥದ್ದು ಈಗ ಕಂಡು ಬರ್ತಾ ಇದೆ.